ನಿಮ್ಮಲ್ಲಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದೀರಾ ಅಥವಾ ಸಣ್ಣ ಆಗ್ಬೇಕು ಅಂತ ಇದೀರಾ, ನಿಮ್ಗೆ ಜಿಮ್ ಹೋಗುವಂತ ಅವಶ್ಯಕತೆನೇ ಇಲ್ಲ. ಎಸ್, ನೀವು ಮನೇಲಿ ಕೂತ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, ಫಸ್ಟ್ ಆಫ್ ಆಲ್, ವೆಯ್ಟ್ ಲಾಸ್ ಗೇಮ್ ಈಸ್ ಆಲ್ ಅಬೌಟ್ ಕ್ಯಾಲೀಸ್ ಇಂಟೇಕ್. ಕ್ಯಾಲೀಸ್ ಇನ್ ವರ್ಸಸ್ ಕ್ಯಾಲೀಸ್ ಔಟ್. ನೀವು ಡೈಲಿ ಎಷ್ಟು ಕ್ಯಾಲೀಸ್ ನ ಕನ್ಸ್ಯೂಮ್ ಮಾಡ್ತೀರಾ ನೋಡಿ, ಅದಕ್ಕಿಂತ ಜಾಸ್ತಿ ಕ್ಯಾಲೀಸ್ ನ ನೀವು ಬರ್ನ್ ಮಾಡಬೇಕು. ಸೊ ಇದು ಹೆಂಗಪ್ಪ ಮಾಡೋದು ಅಂದ್ರೆ, ಫಾರ್ ಎ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ನೀವು ಕ್ಯಾಲಿ ಡೆಫಿಸಿಟ್ ಡಯಟ್ ಅಲ್ಲಿ ಇರಬೇಕು. ಈ ಕ್ಯಾಲಿ ಡೆಫಿಸಿಟ್ ಡಯಟ್ ಏನು ಅಂದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಎಕ್ಸ್ ಅಮೌಂಟ್ ಆಫ್ ಬಾಡಿ ವೇಟ್ ಇದ್ದೀರಾ ಅನ್ಕೊಳ್ಳಿ, 80 kgs ತೊಗೊಳೋಣ. ನೀವು 80 kgs ವೇ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಬಾಡಿ ಒಂದು 3000 ಕ್ಯಾಲೀಸ್ ಡಿಮ್ಯಾಂಡ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಲೈಕ್ 80 kgs ನ ಮೇಂಟೈನ್ ಮಾಡೋಕೆ ನಾವೇನ್ ಮಾಡ್ತೀವಿ, ಆ 3000 ಕ್ಯಾಲೀಸ್ ಗಿಂತ ಒಂದು 200 ಅಥವಾ 300 ಕ್ಯಾಲೀಸ್ ಕಮ್ಮಿ ತಿಂತೀವಿ. ಸೊ ಡಿಮ್ಯಾಂಡ್ ಮೀಟ್ ಆಗ್ತಾ ಇದ್ದಾಗ ಆಬ್ವಿಯಸ್ಲಿ ನೀವು ವೆಯ್ಟ್ ಕಮ್ಮಿ ಆಗ್ತೀರಾ. ಈ 200 to 300 ಕ್ಯಾಲೀಸ್ ಡೆಫಿಸಿಟ್ ಏನ್ ಕ್ರಿಯೇಟ್ ಮಾಡ್ತೀವಿ ನಾವು ಮೇಂಟೆನೆನ್ಸ್ ಕ್ಯಾಲೀಸ್ ಗಿಂತ, ಅದನ್ನ ನಾವು ಕ್ಯಾಲಿ ಡೆಫಿಸಿಟ್ ಡಯಟ್ ಅಂತ ಅಂತೀವಿ. ಸೊ ಇಲ್ಲಿ ನೀವು ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಡಯಟ್ ಈಸ್ ಸೋಲ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ವೆಯ್ಟ್ ಲಾಸ್. ಈ ವೆಯ್ಟ್ ಲಾಸ್ ಜರ್ನಿ ನೀವು ಸ್ವಲ್ಪ ಸ್ಪೀಡ್ ಅಪ್ ಮಾಡಬೇಕು ಅಂದ್ರೆ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ನ ನೀವು ಕಂಬೈನ್ ಮಾಡಬಹುದು. ಲೈಕ್ ವಾಕಿಂಗ್, ಸೈಕ್ಲಿಂಗ್, ಬಾಸ್ಕೆಟ್ಬಾಲ್, ಫುಟ್ಬಾಲ್ ಆರ್ ಎನಿ. ಈಗ ಹೈಡ್ ಅಂಡ್ ಸಿಕ್ ಆಡ್ತೀರಾ ಅನ್ಕೊಳ್ಳಿ, ಅದು ನಿಮಗೆ ಫಿಸಿಕಲ್ ಆಕ್ಟಿವಿಟಿನೇ. ಈ ತರ ಪೇರ್ ಅಪ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಫ್ಯಾಟ್ ಲಾಸ್ ಜರ್ನಿ ಅಥವಾ ವೆಯ್ಟ್ ಲಾಸ್ ಜರ್ನಿ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ. ಈಗ ನೀವು ಬರೀ ಕ್ಯಾಲಿ ಡೆಫಿಸಿಟ್ ಅಲ್ಲಿ ಇಟ್ಕೊಂಡು ಕೂಡ ನೀವು ವೆಯ್ಟ್ ಲಾಸ್ ಮಾಡಬಹುದು. ಬಟ್ ಐ ಆಮ್ ನಾಟ್ ಟೇಕಿಂಗ್ ಎನಿಥಿಂಗ್ ಅವೇ ಫ್ರಮ್ weight training. Weight training has its own benefits. So if you can afford to go to gym, you can hit the gym regularly. But ಇದು ರೀಲ್ ಸೋಲ್ ಪರ್ಪಸ್ ಏನಂದ್ರೆ, ಇವಾಗ ನಾನು ತುಂಬಾ ಜನ ಕೇಳ್ತೀನಿ ಅನ್ಕೊಳ್ಳಿ, ಯಾಕೆ ಒಬಿಸ್ ಇದ್ರಾ, ಸಣ್ಣ ಆಗ್ಬೋದಲ್ವ ಅಂತ. ತುಂಬಾ ಜನ ರೀಸನ್ಸ್ ಕೊಡ್ತಾರೆ, ಜಿಮ್ ಹೋಗಿ ಬಜೆಟ್ ಇಲ್ಲ, ಟೈಮ್ ಇಲ್ಲ, ಅವ್ರ ಜಿಮ್ ಹೋಗಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ. ಸೊ ಏನ್ ಹೇಳ್ತೀನಿ ಅಂದ್ರೆ ನಾನು, ಯು ಕೆನಾಟ್ ಕೀಪ್ ಜಿಮ್ ಆಸ್ ದ ಓನ್ಲಿ ರೀಸನ್ ಫಾರ್ ಬೀಯಿಂಗ್ ಒಬೀಸ್ ಆರ್ ನಾಟ್ ಲೂಸಿಂಗ್ ವೇಟ್. ನೀವು ಮನೇಲಿ ಇದ್ಕೊಂಡೆ ವೇಟ್ ಲಾಸ್ ಮಾಡ್ಬೋದು. ಜಸ್ಟ್ ಫುಡ್ ಹ್ಯಾಬಿಟ್ಸ್ ಆನ್ ಪಾಯಿಂಟ್ ಇರ್ಬೇಕಷ್ಟೇ. ಸ್ವಲ್ಪ ಆಚೆ ಊಟ ಎಲ್ಲ ಕಮ್ಮಿ ಮಾಡಿ, ಅಂಡ್ ನಿಮ್ಗೆ ಟೈಮ್ ಇದ್ರೆ ಸ್ವಲ್ಪ ಯೂಟ್ಯೂಬ್ ಎಲ್ಲ ನೋಡಿ ನಾಲೆಡ್ಜ್ ಗೇನ್ ಮಾಡಿ. ಕ್ಯಾಲಿ ಡೆಫಿಸಿಟ್ ಅಂದ್ರೆ ಏನು, ಹೆಂಗೆ ಫುಡ್ ನ ಮೆಷರ್ ಮಾಡ್ಕೊಂತೀನಿ ಅಂತ. ವೆಯ್ಟ್ ಲಾಸ್ ಮಾಡೋದು ತುಂಬಾ ಈಸಿ. ಸೊ ಜಿಮ್ ನ ಈ ತರ ಎಕ್ಸ್ಕ್ಯೂಸ್ ಆಗಿ ಇಟ್ಕೋಬೇಡಿ, ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಜರ್ನಿನ ಅಷ್ಟೇ. ಫುಡ್ ಇಸ್ ದ ಓನ್ಲಿ ಅಂಡ್ ಸೋಲ್ ಇಂಪಾರ್ಟೆಂಟ್ ಥಿಂಗ್. ಡಯಟ್ ನ ಆನ್ ಪಾಯಿಂಟ್ ಇಟ್ಕೊಳ್ಳಿ.